ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರ್ಎಸ್ಎಸ್ ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸ್ವಪಕ್ಷದ ಶಾಸಕರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿರೇಕದ ವರ್ತನೆಯನ್ನ ತೋರಬಾರದು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸಂಘದ ಚಟುವಟಿಕೆ ನಿರ್ಬಂಧಿಸುವಂತೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು. ಹಿಂದಿನಿಂದ ಕಾರ್ಯಚಟುವಟಿಕೆ ಮಾಡ್ತಾ ಬಂದಿದ್ದಾರೆ. ಅದರ ಬಗ್ಗೆ ನನಗೇನಿಲ್ಲ, ನಾನು ಗೊಂದಲ ಮಾಡಲ್ಲ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೊಂದಲ ಮಾಡಲ್ಲ, ಅದರ ಬಗ್ಗೆ ನಾನು ಯಾವ ವಿಚಾರವನ್ನು ಮಾತಾಡಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಅದು ಹಿಂದಿಂದ RSS ಅವರ ತತ್ವ ಸಿದ್ಧಾಂತ ಇದರಲ್ಲಿ ಬಂದಿದ್ದಾರೆ. ಇತ್ತೀಚೆಗೆ ಅವರು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋಗುವಂಥದ್ದು ಬಿಡಬೇಕು. ನಾನು ಹೇಳೋದಿಷ್ಟೇ, ಹೆದರಿಕೆ ಕೊಡೋಕೆ ಬೆದರಿಕೆ ಕೊಡುವಂಥ ಇವತ್ತು ಭಾಳ ಸಹಜವಾಗಿ ಇದ್ದೇ ಇರುತ್ತೆ. ಇವತ್ತು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇವೆಲ್ಲ ಇರುತ್ತೆ. ಅವೆಲ್ಲ ಬಿಡಬೇಕು. ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಧರ್ಮವನ್ನು ತೆಗೆದುಕೊಂಡು ಹೋಗೋದು ನಮ್ಮೆಲ್ಲರ ಸರ್ಕಾರದ ಆದ್ಯತೆ ಇರುತ್ತೆ. ಇರಲಿ ಬಿಡಿ, RSS ಅವರೆಲ್ಲ ಯಾರ್ಯಾರೋ ಒಬ್ಬರು ಬೆದರಿಕೆ ಕೊಟ್ಟರೆ ಪ್ರಿಯಾಂಕ್ ಖರ್ಗೆ ಅವ್ರು ಹೆದರ್ಕೊಳ್ಳೋವಂಥದ್ದು ಏನು ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ನಮ್ಮದೇ ಇದೆ. ಯಾರು ಬೆದರಿಕೆ ಹಾಕಿದ್ದಾರೆ ಅವ್ರನ್ನ ಒಳ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ನೋಡಿ, ಹಿಂದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅವರು. ಅದ್ರ ಬಗ್ಗೆ ನನಗೇನು ಇದಿಲ್ಲ. ನಾವು ಯಾವತ್ತೂ ಅದ್ರ ಬಗ್ಗೆ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವರು ಅತಿರೇಕವಾಗಿ ಮಾಡುವಂಥದ್ದು ಬಿಡಬೇಕು. ಆದರೆ ಏನು ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ ಅದು ಮಾಡಬೇಕು. ಹಿಂದೆ RSS ಅವ್ರು ಮಾತ್ರ ಏನು ಪ್ಯಾಂಟು ಚಡ್ಡಿ ಹಾಕೊಂಡು ಓಡಾಡ್ತಿದ್ರು. ಆದರೆ ಇತ್ತೀಚೆಗೆ ಏನಾಗಿದ್ರೆ BJP ಕಾರ್ಯಕರ್ತರು ಅವ್ರು ಹಾಕ್ಸ್ಕೊಂಡು ಓಡಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನಿಲ್ಲ. ಅದೇನು ಮೇಲಕ್ಕೆ ದೊಡ್ಡ ಮಟ್ಟದ ಬೆಳೆದದ್ದಲ್ಲ. ಆದರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನಿಸ್ತದೆ ನನಗೆ. ಇವತ್ತು ಅದು ಹಿಂದಿಂದ RSS. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. RSS ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸ್ವಪಕ್ಷದ ಶಾಸಕರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿರೇಕದ ವರ್ತನೆಯನ್ನ ತೋರಬಾರದು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸಂಘದ ಚಟುವಟಿಕೆ ನಿರ್ಬಂಧಿಸುವಂತೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು. ಹಿಂದಿನಿಂದ ಕಾರ್ಯಚಟುವಟಿಕೆ ಮಾಡ್ತಾ ಬಂದಿದ್ದಾರೆ. ಅದರ ಬಗ್ಗೆ ನನಗೇನಿಲ್ಲ, ನಾನು ಗೊಂದಲ ಮಾಡಲ್ಲ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೊಂದಲ ಮಾಡಲ್ಲ, ಅದರ ಬಗ್ಗೆ ನಾನು ಯಾವ ವಿಚಾರವನ್ನು ಮಾತಾಡಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಅದು ಹಿಂದಿಂದ RSS ಅವರ ತತ್ವ ಸಿದ್ಧಾಂತ ಇದರಲ್ಲಿ ಬಂದಿದ್ದಾರೆ. ಇತ್ತೀಚೆಗೆ ಅವರು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋಗುವಂಥದ್ದು ಬಿಡಬೇಕು. ನಾನು ಹೇಳೋದಿಷ್ಟೇ, ಹೆದರಿಕೆ ಕೊಡೋಕೆ ಬೆದರಿಕೆ ಕೊಡುವಂಥ ಇವತ್ತು ಭಾಳ ಸಹಜವಾಗಿ ಇದ್ದೇ ಇರುತ್ತೆ. ಇವತ್ತು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇವೆಲ್ಲ ಇರುತ್ತೆ. ಅವೆಲ್ಲ ಬಿಡಬೇಕು. ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಧರ್ಮವನ್ನು ತೆಗೆದುಕೊಂಡು ಹೋಗೋದು ನಮ್ಮೆಲ್ಲರ ಸರ್ಕಾರದ ಆದ್ಯತೆ ಇರುತ್ತೆ. ಇರಲಿ ಬಿಡಿ, RSS ಅವರೆಲ್ಲ ಯಾರ್ಯಾರೋ ಒಬ್ಬರು ಬೆದರಿಕೆ ಕೊಟ್ಟರೆ ಪ್ರಿಯಾಂಕ್ ಖರ್ಗೆ ಅವ್ರು ಹೆದರ್ಕೊಳ್ಳೋವಂಥದ್ದು ಏನು ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ನಮ್ಮದೇ ಇದೆ. ಯಾರು ಬೆದರಿಕೆ ಹಾಕಿದ್ದಾರೆ ಅವ್ರನ್ನ ಒಳ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ನೋಡಿ, ಹಿಂದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅವರು. ಅದ್ರ ಬಗ್ಗೆ ನನಗೇನು ಇದಿಲ್ಲ. ನಾವು ಯಾವತ್ತೂ ಅದ್ರ ಬಗ್ಗೆ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವರು ಅತಿರೇಕವಾಗಿ ಮಾಡುವಂಥದ್ದು ಬಿಡಬೇಕು. ಆದರೆ ಏನು ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ ಅದು ಮಾಡಬೇಕು. ಹಿಂದೆ RSS ಅವ್ರು ಮಾತ್ರ ಏನು ಪ್ಯಾಂಟು ಚಡ್ಡಿ ಹಾಕೊಂಡು ಓಡಾಡ್ತಿದ್ರು. ಆದರೆ ಇತ್ತೀಚೆಗೆ ಏನಾಗಿದ್ರೆ BJP ಕಾರ್ಯಕರ್ತರು ಅವ್ರು ಹಾಕ್ಸ್ಕೊಂಡು ಓಡಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನಿಲ್ಲ. ಅದೇನು ಮೇಲಕ್ಕೆ ದೊಡ್ಡ ಮಟ್ಟದ ಬೆಳೆದದ್ದಲ್ಲ. ಆದರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನಿಸ್ತದೆ ನನಗೆ. ಇವತ್ತು ಅದು ಹಿಂದಿಂದ RSS. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. RSS ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸ್ವಪಕ್ಷದ ಶಾಸಕರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿರೇಕದ ವರ್ತನೆಯನ್ನ ತೋರಬಾರದು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸಂಘದ ಚಟುವಟಿಕೆ ನಿರ್ಬಂಧಿಸುವಂತೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು.
ಹಿಂದಿನಿಂದ ಕಾರ್ಯಚಟುವಟಿಕೆ ಮಾಡ್ತಾ ಬಂದಿದ್ದಾರೆ. ಅದ್ರ ಬಗ್ಗೆ ನನಗೇನಿಲ್ಲ, ನಾನು ಗೊಂದಲ ಮಾಡಲ್ಲ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೊಂದಲ ಮಾಡಲ್ಲ, ಅದ್ರ ಬಗ್ಗೆ ನಾನು ಯಾವ ವಿಚಾರವನ್ನು ಮಾತಾಡಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಅದು ಹಿಂದಿಂದ RSS ಅವರ ತತ್ವ ಸಿದ್ಧಾಂತ ಇದರಲ್ಲಿ ಬಂದಿದ್ದಾರೆ. ಇತ್ತೀಚೆಗೆ ಅವ್ರು ನೋಡೋ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋಗುವಂಥದ್ದು ಬಿಡಬೇಕು. ನಾನು ಹೇಳೋದಿಷ್ಟೇ, ಹೆದರಿಕೆ ಕೊಡೋಕೆ ಬೆದರಿಕೆ ಕೊಡುವಂಥ ಇವತ್ತು ಭಾಳ ಸಹಜವಾಗಿ ಇದ್ದೇ ಇರುತ್ತೆ. ಇವತ್ತು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇವೆಲ್ಲ ಇರುತ್ತೆ. ಅವೆಲ್ಲ ಬಿಡಬೇಕು. ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಧರ್ಮವನ್ನು ತೆಗೆದುಕೊಂಡು ಹೋಗೋದು ನಮ್ಮೆಲ್ಲರ ಸರ್ಕಾರದ ಆದ್ಯತೆ ಇರುತ್ತೆ. ಇರಲಿ ಬಿಡಿ, RSS ಅವರೆಲ್ಲ ಯಾರ್ಯಾರೋ ಒಬ್ಬರು ಬೆದರಿಕೆ ಕೊಟ್ಟರೆ ಪ್ರಿಯಾಂಕ ಖರ್ಗೆ ಅವ್ರು ಹೆದರ್ಕೊಳ್ಳುವಂಥದ್ದು ಏನು ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ನಮ್ಮದೇ ಇದೆ. ಯಾರು ಬೆದರಿಕೆ ಹಾಕಿದ್ದಾರೆ ಅವ್ರನ್ನ ಒಳ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ನೋಡಿ, ಹಿಂದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅವರು. ಅದ್ರ ಬಗ್ಗೆ ನನಗೇನು ಇದಿಲ್ಲ. ನಾವು ಯಾವತ್ತೂ ಅದ್ರ ಬಗ್ಗೆ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವರು ಅತಿರೇಕವಾಗಿ ಮಾಡುವಂಥದ್ದು ಬಿಡಬೇಕು. ಆದರೆ ಏನು ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ ಅದು ಮಾಡಬೇಕು. ಹಿಂದೆ RSS ಅವ್ರು ಮಾತ್ರ ಏನು ಪ್ಯಾಂಟು ಚಡ್ಡಿ ಹಾಕೊಂಡು ಓಡಾಡ್ತಿದ್ರು. ಆದರೆ ಇತ್ತೀಚೆಗೆ ಏನಾಗಿದ್ರೆ BJP ಕಾರ್ಯಕರ್ತರು ಅವ್ರು ಹಾಕ್ಸ್ಕೊಂಡು ಓಡಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನಿಲ್ಲ. ಅದೇನು ಮೇಲಕ್ಕೆ ದೊಡ್ಡ ಮಟ್ಟದ ಬೆಳೆದದಲ್ಲ. ಆದರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನಿಸ್ತದೆ ನನಗೆ. ಇವತ್ತು ಅದು ಹಿಂದಿಂದ RSS ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. RSS ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸ್ವಪಕ್ಷದ ಶಾಸಕರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿರೇಕದ ವರ್ತನೆಯನ್ನ ತೋರಬಾರದು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸಂಘದ ಚಟುವಟಿಕೆ ನಿರ್ಬಂಧಿಸುವಂತೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು. ಹಿಂದಿನಿಂದ ಕಾರ್ಯಚಟುವಟಿಕೆ ಮಾಡ್ತಾ ಬಂದಿದ್ದಾರೆ. ಅದ್ರ ಬಗ್ಗೆ ನನಗೇನಿಲ್ಲ, ನಾನು ಗೊಂದಲ ಮಾಡಲ್ಲ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೊಂದಲ ಮಾಡಲ್ಲ, ಅದ್ರ ಬಗ್ಗೆ ನಾನು ಯಾವ ವಿಚಾರವನ್ನು ಮಾತಾಡಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಅದು ಹಿಂದಿಂದ RSS ಅವರ ತತ್ವ ಸಿದ್ಧಾಂತ ಇದರಲ್ಲಿ ಬಂದಿದ್ದಾರೆ. ಇತ್ತೀಚೆಗೆ ಅವ್ರು ನೋಡೋ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋಗುವಂಥದ್ದು ಬಿಡಬೇಕು. ನಾನು ಹೇಳೋದಿಷ್ಟೇ, ಹೆದರಿಕೆ ಕೊಡೋಕೆ ಬೆದರಿಕೆ ಕೊಡುವಂಥ ಇವತ್ತು ಭಾಳ ಸಹಜವಾಗಿ ಇದ್ದೇ ಇರುತ್ತೆ. ಇವತ್ತು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇವೆಲ್ಲ ಇರುತ್ತೆ.